ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಾ ಚೇತನ್ಗೌಡ. ಇವತ್ತಿನ ವಿಡಿಯೋ ಏನಂತ ನಿಮಗೆ ತಮ್ಮನೇಲಿ ನೋಡಿದ ತಕ್ಷಣ ಗೊತ್ತಾಗಿರಬೇಕು. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೇ ನನ್ನ ಚಾನಲ್ ಹೊಸ್ದಾಗಿ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಆಲ್ನ ಸೆಲೆಕ್ಟ್ ಮಾಡಿ. ಹಾಗೆ ವಿಡಿಯೋ ನೋಡೋ ಪ್ರತಿಯೊಬ್ಬರು ಒಂದೊಂದು ಲೈಕ್ ಮಾಡಿ. ವ್ಯೂಸ್ ತುಂಬ ಡೌನ್ ಆಗಿದ್ದಾವೆ, ಪರವಾಗಿಲ್ಲ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ಯಾಕೆ ಇಷ್ಟು ಡೌನ್ ಆಯಿತು ಅಂತ ಗೊತ್ತಿಲ್ಲ. 150 ಎಲ್ಲ ಬರ್ತಾಯಿತ್ತು, ಈಗ 22, 20 ಈ ಥರ ಬರ್ತಾಯಿದೆ. ಈಗ ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಇವತ್ತು ಬೆಳಗ್ಗೆನೇ ಎದ್ದು ನೆಲ ಎಲ್ಲ ಒರೆಸಿ, ದೇವ್ರ ಪೂಜೆ ಸಾಮಾನೆಲ್ಲ ಒರೆಸಿ ಅವಕ್ಕೆಲ್ಲ ಬಟ್ಟಿಟ್ಟೆ. ಅದಾದಮೇಲೆ ಒಂದು 2 ಗಂಟೆ 3 ಗಂಟೆ ಆಯಿತು. ಅಷ್ಟೊತ್ತಿಗೆ ಅಡುಗೆನ ಸ್ಟಾರ್ಟ್ ಮಾಡಿಕೊಂಡೆ. ಅಡುಗೆಗೆ ಪಲ್ಯನ ಮಾಡಿಕೊಂಡೆ, ತರಕಾರಿ ಎಲ್ಲ ಹಚ್ಚಿಟ್ಟು ಸಾಂಬಾರನ್ನ ಮಾಡಿಟ್ಕೊಂಡೆ. ಅದಾದಮೇಲೆ ನಮ್ಮ ಅಕ್ಕ ಬಂದು ಈರುಳ್ಳಿ ಅವೆಲ್ಲ ಹಚ್ಚಿಟ್ಕೊಂಡಿದ್ವಿ, ಅದನ್ನೆಲ್ಲ ಕಲಿಸ್ತಾ ಇತ್ತು. ಮತ್ತು ಹೆಸರುಬೇಳೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಎಲ್ಲ ತುರ್ಕೋತಾ ಇತ್ತು. ಹಾಗೆ ನಮ್ಮ ಮನೆಯವರು ದೇವ್ರ ಮನೆಯನ್ನ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ದೇವ್ರ ಮನೆಗೆ ಬಂದರು. ದೇವ್ರ ಮನೆಯನ್ನ ಕ್ಲೀನ್ ಮಾಡ್ತಾಯಿದ್ರು. ನಾನು ಸಂಜೆ ಆಗ್ತಾ ಬಂತಲ್ವ, ಇನ್ನೇನು ಕಳಸ ಹೊಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಕ್ಕಂಗೆ ಹೇಳಿ, ಅಕ್ಕ ಬೋಂಡ ಹಾಕು, ಹಪ್ಪಳ ಎಲ್ಲ ತೇಲ್ಸು ಅಂತ ಹೇಳ್ಬಿಟ್ಟು ಬಂದೆ. ಕಳ್ಸಕ್ಕೆ ರೆಡಿ ಮಾಡ್ಕೊಳ್ಳೋಣ, ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಳಸ ಊರೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ಉದ್ದುದು ಬಾಳೆ ಎಲೆನ ಹಾಸ್ಕೊಂಡೆ. ಅದಕ್ಕೆ 3 ಚಿಕ್ಕ ಎಲೆನ ಹಾಕ್ಕೊಂಡು ಅದಕ್ಕೆ ಅಕ್ಕಿನ ಹಾಕ್ಕೊಂಡು ಅದಕ್ಕೆ ಬಾಳೆ ಎಲೆನ ಕರೆಕ್ಟಾಗಿ ಇದು ಮಾಡಿಕೊಂಡೆ. ನನಗೆ ಗೊತ್ತಿಲ್ಲ, ಹೋದ ವರ್ಷ ಒಂದು ಸಲ ಊರಿದ್ದೆ, ಮತ್ತು ಇವಾಗ ಇನ್ನೊಂದು ಸಲ ಊರ್ತಾ ಇರೋದ್ರಿಂದನೇ ಮೊಬೈಲಲ್ಲಿ ಒಂದು ಫೋಟೋ ತೆಗೆದಿಟ್ಕೊಂಡಿದ್ದೆ. ಅದನ್ನು ನೋಡ್ತಾನೆ ಎಲ್ಲನೂ ಊಡ್ತಾ ಇದ್ದೆ ಕಳಸನ. ಹಾಗೆ ನೋಡಿ, ಇದು ಸ್ಟೀಲ್ದು ಬಿನ್ಗೆ, ಇದಕ್ಕೆ ಕುಂಕುಮ ಎಲ್ಲ ಇಟ್ಟಿದ್ದೆ, ಅದನ್ನು ಇಟ್ಟೆ ಫಸ್ಟು. ಅದಾದಮೇಲೆ ಕಳ್ಸದ ಬಿನ್ಗೆ ಬರುತ್ತಲ್ಲ, ಕಳ್ಸದ ಬಿನ್ಗೆ ಎಲ್ಲ ಕಳ್ಸದ ಚೊಂಬಿಗೂ ಬಟ್ಟೆ ಎಲ್ಲ ಇಟ್ಟಿದ್ದೆ, ಅಂಗದಾರ ಎಲ್ಲ ಕಟ್ಟಿದ್ದೆ. ಅದಾದಮೇಲೆ ಅದಕ್ಕೆ ಹೂವು ಎಲ್ಲ ಸುತ್ಕೊಂಡಿದ್ದಾದಮೇಲೆ ಕಳಸಕ್ಕೆಲ್ಲ ವಿಳ್ಯದೆಲ್ಲ ಇಟ್ಟು ಅದನ್ನು ರೆಡಿ ಮಾಡಿಕೊಂಡೆ. ಅಂಗದಾರ ಮಾಡಿರಲಿಲ್ಲ ಇನ್ನೂ, ಅದಕ್ಕೆ ಕಳ್ಸಕ್ಕೊಂದು ದೀಪಕ್ಕೆ ಅಂತ ಹೇಳ್ಬಿಟ್ಟು ಅಂಗದಾರನೂ ಮಾಡಿಕೊಂಡೆ. ನಮ್ಮ ಮನೆಯವರು ದೇವ್ರ ಮನೆಗೆಲ್ಲ ಹೂವು ಎಲ್ಲ ಇಟ್ಬಿಟ್ಟು ಬಂದರು. ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದೆ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿ ಕೊಟ್ಟಿದ್ದೆ. ಬಟ್ಟೆ ಎಲ್ಲ ಇಟ್ಟು ಹೂವು ಒಂದು ಇಡೋದಿತ್ತು, ಕಳ್ಸಕ್ಕೆ ಎಲೆ ಇಟ್ಟು ಪೂಜೆ ಮಾಡೋದೊಂದಿತ್ತು. ಇದು ಕಳಸ ಹಿರಿಯರು ಪೂಜೆ ಮಾಡೋದಕ್ಕಿಂತ ಮುಂಚೆ ದೇವ್ರ ಮನೆ ಪೂಜೆ ಮಾಡಿ ಮುಗಿಸ್ಬೇಕು ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಮಾಡ್ತಾಯಿದ್ರು. ಹಾಗೆ ನಾನು ಇಲ್ಲಿ ಕಳಸಕ್ಕೆ ರೆಡಿ ಮಾಡ್ಕೋತಾ ಇದ್ದೆ ಹಿರಿಯೂರಿಗೆ. ಅದರೊಳಗಡೆ ಒಂಬಳೆನ ಇಡ್ತಾಯಿದ್ವಿ. ಒಂಬಳೆ ಚಿಕ್ಕದು ಎಲ್ಲೂ ಸಿಕ್ಕಿರಲಿಲ್ಲ, ಅದಂತೂ ಬಿನ್ಗೆ ಒಳಗಡೆ ಬಿದ್ದು ಹೋಗ್ತಾಯಿತ್ತು. ಬಿನ್ಗೆ ಚಿಕ್ಕದಿರೋದ್ರಿಂದ ಬಿದ್ದಿದ್ದೇ ಹೋಗ್ತಾಯಿತ್ತು. ಆಮೇಲೆ ಅದರೊಳಗಡೆ ಒಂದು 4-5 ಚೆಂಡು ಹೂವನ್ನ ಹಾಕಿದೆ. ಒಂದು 4-5 ಚೆಂಡು ಹೂವನ್ನ ಹಾಕ್ಬಿಟ್ಟು ಅದರೊಳಗಡೆ ಕೂರ್ಸೋದಕ್ಕೆ ನೋಡಿದೆ, ಆದರೂ ಕೂತ್ಕೊಳ್ಳಿಲ್ಲ, ಬಿದ್ದು ಹೋಗ್ತಾಯಿತ್ತು. ಮತ್ತು ಇನ್ನೊಂದು 2 ಚೆಂಡು ಹೂವನ್ನ ಹಾಕಿ ಕೂರಿಸಿ. ಆಮೇಲೆ ನಾವು ಮತ್ತೆ ಬಂದು ಇನ್ನೂ ಸ್ವಲ್ಪ ಹಿಂದೆ ಇಡ್ರಿ ಕಳಸನ ಅಂತ ಅಂತು. ಅದಕ್ಕೆ ಕಳಸ ಎತ್ತಿ ಇನ್ನೂ ಸ್ವಲ್ಪ ಹಿಂದಕ್ಕೆ ಜರುಗಿಸ್ಕೊಂಡೆ. ಆಮೇಲೆ ಅದೇ ಒಂಬಳೆನ ಅದರೊಳಗಡೆ ಬೀಳ್ತಾಯಿತ್ತು. ಹೆಂಗೋ ಮಾಡಿದೆ, ಸ್ವಲ್ಪ ಕಾಣಂಗೆ ನಿಂತ್ಕೋತು. ಅಷ್ಟಕ್ಕೆ ನಿಲ್ಲಿಸಿ ಆ ಕಡೆ ತಾಮ್ರದ ಬಿನ್ಗೆ ಇತ್ತಲ್ವ, ಅದನ್ನು ರೆಡಿ ಮಾಡಿಕೊಂಡೆ. ತಾಮ್ರದ ಚೊಂಬನ್ನ ರೆಡಿ ಮಾಡಿದೆ. ಅದು ಒಂಬಳೆ ಎಲ್ಲ ಚೆನ್ನಾಗಿ ಕುತ್ಕೋತು. ಇಕ್ಕಿದ ತಕ್ಷಣ ಅದಾದಮೇಲೆ ಸೀರೆನ ತೊಗೊಬಂದಿದ್ದೆ ಅಲ್ವಾ, ಆ ಸೀರೆನ ಫಸ್ಟು ಇದು ಬಿನ್ಗೆ ಬರುತ್ತಲ್ಲ ಸಿಲ್ವರ್ದು, ಆ ಬಿನ್ಗೆಗೆ ಸೀರೆನ ಉಡಿಸ್ದೆ. ಅದಾದಮೇಲೆ ಟವಲ್ನ ಫೋಲ್ಡ್ ಮಾಡಿಕೊಂಡು ಟವಲ್ನ ತಾಮ್ರದ್ದು ಕಳ್ಸದ ಚೊಂಬಿತ್ತಲ್ವ ಅದಕ್ಕೆ ಹಾಕ್ದೆ. ಅದಾದಮೇಲೆ ನಮ್ಮ ಅಜ್ಜಿ ತಾತನ ಫೋಟೋಗೆ ಹೂವು ಹಾಕ್ತಾಯಿತ್ತು. ಅದು ನಮ್ಮ ತಾತ, ಅದು ನಮ್ಮ ಮನೆಯವರ ಅಪ್ಪ ಇದ್ದಾರಲ್ಲ, ನಮ್ಮ ಮಾವರ ಅಪ್ಪವ್ರ ಫೋಟೋ ಅದು, ಅದಕ್ಕೆ ಹಾಕ್ತು. ಆಮೇಲೆ ಅದೇ ಸೇವಂತಿಗೆ ಹೂವನ್ನ ಮುಂದೆಗಡೆ ಎಲ್ಲ ಸ್ವಲ್ಪ ಹಾಕಿ ರೆಡಿ ಮಾಡಿದ್ವಿ. ನಮ್ಮ ಮನೆಯವ್ರು ಬಂದರು, ಹೆಲ್ಪ್ ಮಾಡಿಕೊಡ್ತಾಯಿದ್ರು, ಎಲ್ಲ ತೆಗೆದು ಕೊಡ್ತಾಯಿದ್ರು. ಸ್ವೀಟು, ಆಪಲ್ಲು, ಬಾಳೆಹಣ್ಣು ಅದೆಲ್ಲ ತೆಗೆದು ಕೊಡ್ತಾಯಿದ್ರು. ನಾನು ಎಲ್ಲನೂ ರೆಡಿ ಮಾಡ್ತಾಯಿದ್ದೆ. ನೋಡಿ, ನಾನು ಈ ಸಲ ಎಲ್ಲ ತೆಗೆದು ಬಾಳೆ ಎಲೆಗೆ ಇಡ್ತಿದ್ದೆ, ಎಲೆ ಮೇಲೆ ಇಡ್ತಿದ್ದೆ. ಈ ಸಲ ಇಡೋಕ್ಕೆ ಹೋಗಲಿಲ್ಲ. ಒಂದು ಪ್ಲೇಟ್ ತೊಗೊಂಡು ಆಪಲ್ಲು, ಸ್ವೀಟ್ಸು ಎಲ್ಲ ಸ್ವೀಟ್ಸ್ ಬಾಕ್ಸ್ ಹಾಗೆ ಎತ್ತಿಟ್ಟೆ. ಆಮೇಲೆ 2 ವಿಳ್ಯದೆಲೆ ಅಡಿಕೆ ಹಾಕ್ಬಿಟ್ಟು ಅದಕ್ಕೆ ತಂಬಿಟ್ಟೆಲ್ಲ ಕಟ್ಬಿಟ್ಟು ಇಟ್ಟೆ 3. ಅದಾದಮೇಲೆ ನೆಕ್ಸ್ಟು ನಾವೇನೇನು ಮನೆಯಲ್ಲೆಲ್ಲ ಮಾಡಿರ್ತೀವೋ ಅದನ್ನೆಲ್ಲನೂ ಹಾಕ್ಬಿಟ್ಟು ಇದನ್ನು ಮಾಡಬೇಕು. ಆಮೇಲೆ ಗೆಜ್ಜೆ ವಸ್ತ್ರ ಇತ್ತು, ಗೆಜ್ಜೆ ವಸ್ತ್ರ ಎಲ್ಲ ಹಾಕಿದ್ವಿ, ರೆಡಿ ಮಾಡಿದ್ವಿ. ಅಷ್ಟರೊಳಗಡೆ ಕರೆಂಟೇ ಹೋಯ್ತು ಗೈಸ್, ಕರೆಂಟ್ ಹೋಯ್ತು. ಮಳೆ ಬೇರೆ ಬರ್ತಾಯಿತ್ತು, ಜೋರು ಮಳೆ ಬರ್ತಾಯಿತ್ತು. ಮಳೆಗೆ ಕರೆಂಟ್ ಹೋಯ್ತು. ಎಷ್ಟೊತ್ತಾದರೂ ಕರೆಂಟ್ ಬರಲಿಲ್ಲ. ನಮ್ಮ ಮನೆಯವರು ರೂಮಲ್ಲಿರೋ ಚಾರ್ಜರ್ ವೈರು, ಚಾರ್ಜರ್ ಬಲ್ಪು ಅವೆಲ್ಲ ತೆಗೆದು ಹಾಕ್ತಾಯಿದ್ರು. ಹಾಲ್ಗೊಂದು ಮತ್ತು ಹೊರಗಡೆ ಅಡುಗೆ ಮಾಡ್ತಿದ್ರಲ್ವ ಅಲ್ಲಿಗೊಂದು ಹಾಕ್ತಾಯಿದ್ರು.
ನಾನು ಹಾಗೆ ಮಾಡ್ತಾಯಿದ್ದೆ. ಕರೆಂಟ್ ಹೋದರೆ ಮೊಬೈಲ್ದು ಫ್ಲ್ಯಾಶ್ ಆನ್ ಮಾಡ್ಕೊಂಡಿದ್ದೆ, ಅದರಲ್ಲೇ ಮಾಡ್ತಾಯಿದ್ದೆ. ನಾನು ರೆಡಿ ಮಾಡಿಕೊಂಡೆ, ಎಲ್ಲ ರೆಡಿ ಮಾಡಿಕೊಂಡು ಒಂದ್ಸಲ ಫೋಟೋದಲ್ಲಿ ನೋಡಿಕೊಂಡೆ ಎಲ್ಲ ಕರೆಕ್ಟಾಗಿದೆಯಾ ಅಂತ ಹೇಳ್ಬಿಟ್ಟು ಚೆಕ್ ಮಾಡಿದೆ. ಎಲ್ಲ ಕರೆಕ್ಟಾಗೇ ಇತ್ತು. ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ಎತ್ತಿಟ್ಟೆ ಸೈಡಿಗೆ. ಅವ್ರಿಗೆ ಅರಿಶಿನ, ಕುಂಕುಮ, ಎಣ್ಣೆ, ಧೂಪ ಏನೇನು ಬೇಕೋ ಅದನ್ನೆಲ್ಲ ಸೈಡಿಗೆ ಎತ್ತಿಟ್ಟೆ. ಮನೆಯವ್ರಿಗೆ ದೀಪ ಹಚ್ಬೇಡಿ ಅಂತ ಹೇಳಿದೆ. ನಮ್ಮ ಮನೆಯವ್ರು ಹಂಗೂ ಒಂದು ದೀಪ ಹಚ್ಚೇ ಬಿಟ್ಟಿದ್ರು. ನಾ ಹಚ್ಬಾರ್ದು, ಕಸ ಎಲ್ಲ ಹೊಡೆದ್ಬಿಡೋಣ ಅಂತ ಹೇಳ್ಬಿಟ್ಟು ಬಟ್ಟೆಲ್ಲೇ ಹೊಡ್ಕೊಂಡೆ. ಪರ್ಕೆಲ್ಲಿ ಹೊಡಿಬಾರ್ದು ಅಂತ ಹೇಳ್ಬಿಟ್ಟು ಬಟ್ಟೆಲೆಲ್ಲ ಹೊಡ್ಕೊಂಡೆ. ಆಮೇಲೆ ಅದಾದಮೇಲೆ ಇನ್ನೊಂದು ದೀಪನೂ ನಾನೇ ಹೋಗ್ಬಿಟ್ಟು ಹಚ್ಚಿ ಕೊಟ್ಟು ಬಂದೆ. ಅದಾದಮೇಲೆ ಮನೆಯವರು ಪೂಜೆ ಎಲ್ಲ ಮುಗಿಸಿದ್ರು, ಪೂಜೆ ಎಲ್ಲ ಮಾಡಿದ್ರು. ಪೂಜೆನ ಮಾಡಿ ಅದಾದಮೇಲೆ ನಾನು ಇವಾಗ ಮನೇಲಿ ಏನೇನೆಲ್ಲ ಮಾಡಿದ್ವಿ ಅದನ್ನೆಲ್ಲನ ಕಳ್ಸದ ಮುಂದೆ ಇಡ್ತಾಯಿದ್ದೆ. ಹಿರಿಯರ ಮುಂದಕ್ಕೆ ಏನೇನು ಮಾಡಿದ್ವಿ ಮನೇಲಿ ಅದನ್ನೆಲ್ಲ ಇಡ್ತಾಯಿದ್ದೆ. ಬೋಂಡ ಮತ್ತು ಹಪ್ಳ, ಪಲ್ಯ, ಹೆಸ್ರುಬೇಳೆ, ಪಾಯಸ, ಅನ್ನ, ಸಾಂಬಾರು ಎಲ್ಲನೂ ತೊಗೊಬಂದು ಇಡ್ತಾಯಿದ್ದೆ. ಒಟ್ಟು ನಾವು ಮನೇಲಿ ಏನೆಲ್ಲ ಮಾಡಿರ್ತೀವಿ ಹಿರಿಯರಿಗೆ ಅಂತ ಹೇಳ್ಬಿಟ್ಟು ಅದರಲ್ಲಿ ಎಲ್ಲನೂ ಸ್ವಲ್ಪ ಇಡಬೇಕು ಅಂತ ಹೇಳ್ಬಿಟ್ಟು ನಾವೇನೆಲ್ಲ ಐಟಮ್ ಮಾಡಿದ್ವೋ ಅದೆಲ್ಲನೂ ತಂದು ಅಲ್ಲಿ ಎಡೆ ಹಾಕಿದ್ವಲ್ಲ 3ಕ್ಕೆ ಅಲ್ಲಿ ಇಟ್ಟೆ. ಎಲ್ಲನೂ ತಂದಿಟ್ಟೆ, ಏನೂ ಮಿಸ್ ಮಾಡಲಿಲ್ಲ. ಏನೆಲ್ಲ ಮಾಡಿದ್ವೋ ಅದನ್ನೆಲ್ಲ ತಂದಿಟ್ಟೆ. ಎಲ್ಲನೂ ತಂದಿಡಬೇಕು ಅಂತಾರೆ. ಮತ್ತು ಕೆಲವ್ರು ಹೇಳ್ತಾರೆ ಅವ್ರಿಗೆ ಏನು ಜಾಸ್ತಿ ಇಷ್ಟ ಇರುತ್ತೋ ಅದನ್ನು ಇಡಬೇಕು ಆ ಟೈಮಲ್ಲಿ ಅಂತ ಹೇಳ್ತಾರೆ. ಕೆಲವರು ಅವ್ರಿಗೆ ಏನೇನು ಇಷ್ಟ ಅನ್ನೋದೆಲ್ಲ ತಂದಿಡ್ತಾರೆ. ನಮ್ಮ ಮನೇಲಿ ಏನೇನು ಇಟ್ಟು ಮಾಡ್ತಿದ್ರು ಅದನ್ನೆಲ್ಲ ನಾನು ಇಟ್ಟು ಮಾಡಿ ಅದಾದಮೇಲೆ ದೇವ್ರ ದೀಪ ಅಲ್ಲ ಸಾರಿ ಹಿರಿಯರ ಮುಂದಕ್ಕೆ ದೀಪಗಳ್ನ ಇಟ್ಟಿದ್ವಲ್ಲ ಅವನ್ನೆಲ್ಲ ಹಚ್ಚೋದೆ. ಅಷ್ಟರೊಳಗಡೆ ಕಾಯಿಗೆ ಮತ್ತು ಎಳ್ನೀರು ಹಿಡಿಯೋದಕ್ಕೆ ಅಂತ ಹೇಳ್ಬಿಟ್ಟು ಒಂದು ತಪ್ಪಲೆ ಎಲ್ಲ ರೆಡಿ ಮಾಡಿ ಕೊಟ್ಟೆ. ದೀಪ ಹಚ್ತಾ ಇರಲಿಲ್ಲ, ಗಾಳಿ ಬೀಸ್ತಾ ಇತ್ತು, ಮಳೆ ಬೇರೆ ಬರ್ತಾಯಿತ್ತು. ಬಾಗಿಲು ತೆಗೆದಿದ್ದರಿಂದ ದೀಪ ಹಚ್ತಾ ಇರಲಿಲ್ಲ. ಕೈ ಹಿಂಗೆ ಅಡ್ಡ ಇಟ್ಕೊಂಡೆ, ಆವಾಗ ದೀಪನೂ ಹಚ್ತು. ಅದಾದಮೇಲೆ ನಮ್ಮ ಮಾವ, ಮೊದಲನೇ ಮಾವ ದೊಡ್ಡವರು ಇವರೇ. ನಮ್ಮ ಮಾವ ಇದ್ದಾರಲ್ಲ ಅವ್ರಿಗೆ ಅಣ್ಣ, ಅವರು ಮೊದಲನೇ ಪೂಜೆನ ಮಾಡಿದ್ರು. ಬಂದು ಎಲ್ಲ ರೆಡಿ ಮಾಡಿದ್ದಾಗಿತ್ತಲ್ಲ ಅವರೇ ಬಂದು ಮೊದಲು ಪೂಜೆನ ಮಾಡಿದ್ದು. ಪೂಜೆ ಮಾಡ್ತಾಯಿದ್ವಿ. ಆ ಕಡೆ ಮಳೆ ಬರ್ತಾಯಿತ್ತು ಅಂತ ವಿಸ್ಮಿತ ಕಾರಲ್ಲಿ ಕೂತ್ಕೋತೀನಿ ಅಂತ ಹೋದ್ಲು. ಕಾರಲ್ಲಿ ಕೂತ್ಕೋತೀನಿ ಅಂತ ತೇಜು, ಅವಳು ಮತ್ತು ಅವರು ಅಪ್ಪ ಚಿಕ್ಕಪ್ಪ ಅವ್ರು ಮೂವರು ಹೋದ್ರು. ವಿಸ್ಮಿತ ಬಂದಿದ್ದು ನೋಡಿಲ್ಲ ಅವರು. ಮಳೆ ಬರ್ತಿದ್ದರಿಂದ ಸಡನ್ನಾಗಿ ಡೋರ್ ಕ್ಲೋಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಕಾರ್ದು. ಅಷ್ಟರೊಳಗಡೆ ಅವಳಿಗೆ ಬೆರಳು ಇರ್ಕಿಸ್ಕೊಂಡ್ಬಿಟ್ಟಿತ್ತು. ಅವಳು ತುಂಬ ಅಳ್ತಾಯಿದ್ಲು, ಕೈಯೇ ಊದ್ಕೊಂಡ್ಬಿಟ್ಟಿತ್ತು ಬೆರಳು. ಅವಳು ಅಳ್ತಾಯಿದ್ಲು. ಆಮೇಲೆ ನಮ್ಮ ಮನೆಯವರು ಅದಕ್ಕೆ ವಿಕ್ಸ್ ಎಲ್ಲ ಹಚ್ಚಿ ಅವಳನ್ನ ಸಮಾಧಾನ ಮಾಡಿದ್ರು. ಆಮೇಲೆ ಅಪ್ಪಯ್ಯ ಪೂಜೆ ಮಾಡಿ ಹೋಯಿತು. ಅದಾದಮೇಲೆ ನಮ್ಮ ಮನೆಯವ್ರ ಅಜ್ಜಿ ಬಂದರು. ಇವಾಗ ಅವಜ್ಜಿ ಪೂಜೆ ಮಾಡ್ತಾಯಿತ್ತು. ಅದಾದಮೇಲೆ ರಿಲೇಟಿವ್ಸ್ ಬಂದಿದ್ರಲ್ಲ ಅವರು ಸಹ ಪೂಜೆನ ಮಾಡ್ತಾಯಿದ್ರು. ಅವರು ಮತ್ತು ಅವ್ರ ಮಿಸ್ಸಸ್ಸು ಇಬ್ಬರು ಪೂಜೆನ ಮಾಡ್ತಾಯಿದ್ರು. ಇದು ಪೂಜೆ ಆಗ್ತಿದ್ದಂಗೆ ನಮ್ಮ ಮಾವ ಪೂಜೆನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂತು. ನಮ್ಮ ಮಾವ ಪೂಜೆ ಮಾಡ್ತಾ ಇದೆ. ಇವಾಗ ಮಾವ ಪೂಜೆ ಮಾಡಿದ್ದಾದಮೇಲೆ ನಮ್ಮ ಮನೆಯವರು ಇಲ್ಲ ನಮ್ಮ ಅತ್ತೆ ಯಾರಾದರೂ ಬಂದು ಪೂಜೆ ಮಾಡ್ತಾರೆ. ನಮ್ಮ ಮಾವ ಪೂಜೆನ ಮುಗಿಸ್ಕೊಂಡು ಹೋದ್ರು. ಅದಾದಮೇಲೆ ಅತ್ತೆ ಬಂದು ಪೂಜೆನ ಮಾಡ್ತಾಯಿದ್ದೆ. ಇವಾಗ ನಮ್ಮ ಅತ್ತೆ ಇದು ಎಲ್ಲನೂ ಬ್ಯಾಕಿಂದನೇ ತೋರಿಸ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಏಕೆ ಅಂದರೆ ನಾನು ಅಲ್ಲೇ ಇಟ್ಟಿದ್ದು ಸೆಲ್ಫಿ ಸ್ಟ್ಯಾಂಡು, ಅದರಿಂದ ಬ್ಯಾಕಿಂದ ಮಾತ್ರ ರೆಕಾರ್ಡ್ ಆಗಿದೆ.
ಅಲ್ಲೇ ಪರ್ಟಿಕ್ಯುಲರಾಗಿ ನಾನು ವೀಡಿಯೋನೇ ಮಾಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಅದರಿಂದ ನಾನು ಇದೇ ರೀತಿ ವೀಡಿಯೋನ ಮಾಡ್ಕೊಂಡಿದ್ದೀನಿ. ವೀಡಿಯೋ ಒಂದೇ ಮಾಡೋರು ಯಾರೂ ಇರಲಿಲ್ಲ, ನಾನು ಒಬ್ಬಳೇ ಮಾಡೋದ್ರಿಂದ ಹಾಗೆ ಒಂದು ಕ್ಲಿಪ್ಪಿಂಗ್ ಬೇಕಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ಸ್ಟ್ಯಾಂಡಲ್ಲಿಟ್ಟು ವಿಡಿಯೋ ರೆಕಾರ್ಡ್ ಆಗ್ತಾಯಿತ್ತು. ಮುಂದೆಯಿಂದ ಇಟ್ಟಿದ್ರೆ ಚೆನ್ನಾಗಿ ರೆಕಾರ್ಡ್ ಆಗ್ತಿತ್ತು. ನಾನು ಹಿಂದೆಯಿಂದ ಇಟ್ಟಿದ್ದೆ. ಹಿಂದೆ ದಿವಾನ್ ಕಟ್ ಇತ್ತು, ದಿವಾನ್ ಕಟ್ ಮೇಲೆ ಇಟ್ಟಿದ್ದೆ. ಅದರಿಂದ ಈ ರೀತಿ ರೆಕಾರ್ಡ್ ಆಗಿದೆ. ಪರವಾಗಿಲ್ಲ, ಚೆನ್ನಾಗೇ ರೆಕಾರ್ಡ್ ಆಗಿದೆ. ಇದೆಲ್ಲ ಆದಮೇಲೆ ನೆಕ್ಸ್ಟು ನಮ್ಮ ಮನೆಯವ್ರು ಬಂದು ದೀಪನ ಸ್ವಲ್ಪ ಸಣ್ಣ ಉರಿತಾ ಇದ್ದಾವೆ ಅಂತ ಹೇಳ್ಬಿಟ್ಟು ಬತ್ತಿನ ಮುಂದಕ್ಕೆ ಇಡ್ತಾಯಿದ್ರು. ವಿಸ್ಮಿತಂಗೆ ಹೊಸದು ಲಂಗ ಬ್ಲೌಸ್ ಮತ್ತು ಲೆಹಂಗಾ ಥರ ಹೊಲಿಸಿದ್ದೆ. ಅದನ್ನು ಹಾಕ್ಕೊಂಡಲ್ಲಿ ಓಡಾಡ್ತಾ ಇದ್ದಾಳೆ ನೋಡಿ. ಅವಳಿಗೆ ಕೈ ಬೇರೆ ನೋವು ಪಾಪ, ಅದರಲ್ಲೂ ಹಾಕ್ಕೊಂಡು ಓಡಾಡ್ತಾಯಿತ್ತು. ಈ ತಮ್ಮಂಗೂ ಹಾಕಿದ್ದೆ, ಅವಳು ಮಲಗಿದ್ದು ಆಲ್ರೆಡಿ, ಅದಕ್ಕೆ ಅವಳು ರೆಕಾರ್ಡ್ ಆಗಿಲ್ಲ ಇದರಲ್ಲಿ ಜಾಸ್ತಿ. ವಿಸ್ಮಿತನೂ ಅಷ್ಟೇ ಸುಮ್ಮನೆ ಸ್ವಲ್ಪ ಲೈಟಾಗಿ ಕಾಣಿಸ್ಕೊಳ್ತಾಳೆ ಅಷ್ಟೇ. ಅದಾದಮೇಲೆ ನಮ್ಮ ಅತ್ತೆ ಇದೆಯಲ್ಲ, ಅವ್ರ ತಂಗಿ, ಅವರು ಪೂಜೆನ ಮಾಡ್ತಾಯಿದ್ದಾರೆ. ಅದಾದಮೇಲೆ ನಮ್ಮ ಅತ್ತೆ ಅವರ ಅಮ್ಮ ಅವರು ಪೂಜೆನ ಮಾಡ್ತಾಯಿದ್ರು. ನನಗೆ ಕಳಸ ಹೊಡೆದಕ್ಕೆ ಎಲ್ಲ ಹೇಳ್ಕೊಡ್ತಾಯಿತ್ತು, ಅಜ್ಜಿನೇ ಹೇಳ್ಕೊಟ್ಟಿದ್ದು. ಹೋದ ಸಲಿನೂ ಅಷ್ಟೇ ಅಜ್ಜಿನೇ ಹೇಳ್ಕೊಟ್ಟಿದ್ದು, ಈ ಸಲಿನೂ ಅಷ್ಟೇ ಅಜ್ಜಿನೇ ಹೇಳ್ಕೊಟ್ಟು ಬಂದು ಹಿಂಗೆ ಅಂತ ಹೇಳ್ಕೊಡ್ತಾಯಿತ್ತು. ನಾನು ಹಂಗೆ ಮಾಡ್ತಾಯಿದ್ದೆ. ಅದು ಒಂದು ಮೊಬೈಲಲ್ಲಿ ಬೇರೆ ನೋಡ್ಕೊಂಡು ಮಾಡ್ತಾಯಿದ್ದೆ. ದೊಡ್ಡ ಮಾವನ ಸೊಸೆ, ಎರಡನೇ ಸೊಸೆ ಇವರು ಬಂದು ಪೂಜೆನ ಮಾಡ್ತಾಯಿದ್ರು. ಇವ್ರು ಪೂಜೆ ಮಾಡಿ ಬೋಂಡ ಹಾಕೋದಕ್ಕೆ ಅಂತ ಹೋಗೋಕ್ಕ ಅಂತ ಹೇಳ್ತಾಯಿದ್ದೆ. ಅದಕ್ಕೆ ಪೂಜೆ ಮಾಡ್ಬಿಟ್ಟು ಬರ್ತೀನಿ ರಮ್ಮ ಅಂತ ಹೇಳ್ಬಿಟ್ಟು ಪೂಜೆನ ಮಾಡ್ತಾಯಿದ್ದೆ. ನೆಕ್ಸ್ಟು ಅಕ್ಕ ಪೂಜೆ ಮಾಡಿ ಹೋಯಿತು. ಅಕ್ಕ ಪೂಜೆ ಮಾಡಿ ಹೋಗಿದ್ದಾದಮೇಲೆ ನನ್ನ ಮೈದನ ಇವರು ಪೂಜೆನ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದರು. ಅವರು ಪೂಜೆ ಮಾಡಿ ಹೋಗಿದ್ದಾದಮೇಲೆ ನಮ್ಮನೆಯವರು ಬಂದು ಪೂಜೆ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬಂದರು. ನಮ್ಮನೆಯವರು ಪೂಜೆನ ಮುಗಿಸ್ಕೊಂಡು ಹೋದಾದ್ಮೇಲೆ ನಾನು ಮಾಡೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಕೂತಿದ್ದೆ. ಅದೇನು ಬೇಡ ಸುಮ್ಮನೆ ಅದು ಪಡಿ ಕಾಯಿ ಒಳಗೆ ಕಪ್ಪಿ ಒಳಗ್ತೆ ರೀ. ನಮ್ಮನೆಯವರು ಇವಾಗ ಪೂಜೆನ ಮುಗಿಸಿ ಹೊರಟರು. ಅದಾದಮೇಲೆ ನಾನು ಪೂಜೆ ಮಾಡೋಣ ಅಂತ ಹೇಳ್ಬಿಟ್ಟು ನಾನು ಪೂಜೆನ ಮಾಡ್ತಾಯಿದ್ದೀನಿ. ಒಂದಿಲ್ಲ ಒಂದು ಸ್ಪೀಡ್ ಇಲ್ಲ ಅಷ್ಟೇ. ಅರ್ಜೆಂಟ್ ತಗೊಂಡೋಗ್ಬೇಕೆ ಅಲ್ಲಿ ಹಂಗೆ ಎತ್ಕೊಂಡು ಹೋಗ್ತಿದ್ದ. ನೆಕ್ಸ್ಟು ಪೂಜೆ ಎಲ್ಲ ಮುಗೀತಲ್ವ, ಎಲ್ಲರೂ ಊಟಕ್ಕೆ ಕೂತಿದ್ರು. ಊಟ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಎಲ್ಲ ಊಟಕ್ಕೆ ಬಡಿಸ್ತಾಯಿದ್ರು. ನಾನು ಈತ ಎದ್ದಿಲ್ಲ, ಅಳ್ತಾ ಇದ್ಲು ಅಂತ ಹೇಳ್ಬಿಟ್ಟು ಈತನ ಎತ್ಕೊಂಡಿದ್ದೆ. ಇಲ್ಲೇ ಅವರೇ ಎಲ್ಲರೂ ಊಟಕ್ಕೆ ಬಡಿಸ್ತಾಯಿದ್ರು. ನಮ್ಮ ಅತ್ತೆ, ನಮ್ಮ ಅಕ್ಕ ಅವರೇ ಎಲ್ಲ ಬಡಿಸ್ತಾಯಿದ್ರು. ನಾನೇನು ಬಡಿಸ್ಲಿಲ್ಲ. ಕರೆಂಟ್ ಬೇರೆ ಇಲ್ಲ. ಆವತ್ತೇ ಫುಲ್ಲು ಜೋರು ಮಳೆ ಅಂದರೆ ಮಳೆ. ತೋಟದಲ್ಲಿರೋದು ಕೋದ್ಕು ಗಾಳಿ ಬೇರೆ ಬೀಸ್ತಾ ಇತ್ತು.
ಆಮೇಲೆ ಟಾರ್ಪಲ್ನ ಸುತ್ತ ಕಟ್ಬಿಟ್ಟು ಆಮೇಲಿಂದ ಎಲ್ಲರಿಗೂ ಊಟಕ್ಕೆ ಇಟ್ಟಿದ್ದಾಯಿತು. ಎಷ್ಟೊತ್ತಾದರೂ ಕರೆಂಟೇ ಬರಲಿಲ್ಲ ಮಳೆ ಇರೋದ್ರಿಂದ. ಆಮೇಲೆ ನಮ್ಮ ಮನೆಯವರು ಒಳಗಡೆಯಿಂದ ಚಾರ್ಜರ್ ಬಲ್ಪ್ನ ಬಿಟ್ಕೊಂಡ್ಬಂದು ಇಲ್ಲಿ ಹೊರಗಡೆ ಹಾಕಿದ್ರು. ನೆಕ್ಸ್ಟು ನಾವು ಅಲ್ಲಿಂದ ಹೊರಟು ಹೋಗಿದ್ದು ನಮ್ಮ ಅಕ್ಕರ ಮನೆ ಹತ್ರ ಹೋದ್ವಿ. ಅವರು ಪೂಜೆ ಮಾಡಿದ್ರಲ್ವ, ಅಲ್ಲಿಗೆ ಹೋದ್ರು. ನಮ್ಮ ಮನೆಯವ್ರು ಧೂಪ ಹಾಕಿ ಬರ್ತಿದ್ರು ಅಂತ ಹೇಳ್ಬಿಟ್ಟು ನಮ್ಮ ಮನೆಯವ್ರನ್ನ ಕರ್ಕೊಂಡು ನಮ್ಮ ಮನೆಯವ್ರ ಜೊತೆ ನಾನು ಸಹ ಹೋದೆ. ಅಕ್ಕರ ಮನೆ ಹತ್ರ ಹೋಗಿ ನಮ್ಮ ಮನೆಯವರು ಧೂಪ ಎಲ್ಲ ಹಾಕಿದ್ರು. ಅಕ್ಕರು ಅಡುಗೆ ಮಾಡಿದ್ರಲ್ಲ, ಅವರು ಪಾಯಸ, ಹಪ್ಪಳ, ಬೋಂಡ, ಹೆಸರುಬೇಳೆ, ಪಲ್ಯ ಮತ್ತು ಪುಳಿಯೋಗರೆ ಎಲ್ಲ ಮಾಡಿತ್ತು. ಅಕ್ಕನೂ ಊಟ ಮಾಡಿರಿ ಅಂತ ಹೇಳ್ತು. ಇಲ್ಲ ಅಲ್ಲಿ ಪೂಜೆ ಮಾಡಬೇಕು, ಇಲ್ಲ ಅಲ್ಲಿ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಊಟನ ಮಾಡಲಿಲ್ಲ. ಇನ್ನೂ ಲೇಟಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಹೊರಟ್ವಿ. ನೆಕ್ಸ್ಟು ಅದಾದಮೇಲೆ ಅಕ್ಕ ಬೋಂಡ ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ಬಂದು ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವ್ಯೂಸ್ ಅಂತೂ ಫುಲ್ ಡೌನ್ ಆಗಿದೆ, ಸಪೋರ್ಟ್ ಮಾಡಿ, ವ್ಯೂಸ್ ಬರ್ತಾಯಿಲ್ಲ. ಇಷ್ಟು ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.